ಸರ್ ಮುಂಚೆ ಒಂದು ಮಾತಿತ್ತು, ಈಗ ನಾನು ಮಾಡಿರೋ ಆಸ್ತಿ ಇದೆ, ನನ್ನ ತೋಟ ಇದೆ, ನನ್ನ ಮಗ ಮಾಡ್ಕೊಂಡು ಹೋಗ್ತಾನೆ ಅಂತ. ಆದ್ರೆ ಇವತ್ತು ಅವರೇ ಹೇಳ್ತಾರೆ, ಬೇಡಪ್ಪ ನೀನು ಇಂಜಿನಿಯರೋ ಡಾಕ್ಟರ್ ಆಗ್ಬಿಡು, ಇದೆಲ್ಲ ನಮ್ ಕಾಲಕ್ಕೆ ಸಾಕು ಅಂತಾನು ಕೂಡ ಅಂತಾರೆ. ಯಾಕೆ ಆ ಪರಿಸ್ಥಿತಿ ಬಂತು? ಅದು ಒಂದು ಕಾಲ, ಅದು ಪ್ರಾರಂಭದಲ್ಲಿ. ಈಗ ಹಳ್ಳಿಗೆ ಬಂದವರೆಲ್ಲ ಮತ್ತು ದಿಲ್ಲಿಗೆ ಬಂದವರೆಲ್ಲ ಮತ್ತೆ ಹಳ್ಳಿಗೆ ಹೋಗುವಂತ ಕಾಲ ಬಂದಿದೆ. ಅದು ಒಂದು ಕಾಲ ಇತ್ತು. ಇವತ್ತು ವಾಪಸ್ ಹಳ್ಳಿಗೆ ಬಂದು ನೆಮ್ಮದಿ ಜೀವನವನ್ನ ಕಾಣೋದಕ್ಕೆ ಹಳ್ಳಿನಲ್ಲೇ ಸಾಧ್ಯ ಅನ್ನೋ ಒಂದು ಮನವರಿಕೆ ಆಗಿದೆ. ಅದು ಇನ್ನೂ ಒಂದು ಸ್ವಲ್ಪ ಹೆಚ್ಚು ಅವರಿಗೆ ಆತ್ಮಸ್ಥೈರ್ಯವನ್ನು ತುಂಬತಕ್ಕಂಥ ಕೆಲಸ ನಮ್ಮ ಸರ್ಕಾರಗಳು ಮಾಡ್ತಾ ಇದ್ದೀರಾ ಸರ್. ಇನ್ನು ಕೊನೆಯದಾಗಿ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ನಡೀತಾ ಇದೆ 6, 7, 8. ಸೊ ಏನಾದರೂ ಹೇಳೋದಾದ್ರೆ ಯುವ ರೈತರಿಗೆ ಮತ್ತು ಕಾರ್ಯಕ್ರಮಕ್ಕೆ ಬರೋರಿಗೆ? ನಾನು ಎಲ್ಲರ ರೈತರಿಗೆ ಅನೇಕ ನಮಗೆ ಪ್ರೀ ಇವೆಂಟು ಪ್ರೋಗ್ರಾಮ್ ಮಾಡಿದ್ದೀವಿ ಮತ್ತು ಎಲ್ಲ ಜಿಲ್ಲೆಯಲ್ಲಿ ಕೃಷಿ ಮೇಳ ಮಾಡಿ ವಾಣಿಜ್ಯ ಮೇಳಕ್ಕೆ ಆಹ್ವಾನ ಕೊಟ್ಟಿದ್ದೀವಿ. ಇಲ್ಲಿ ವಾಣಿಜ್ಯ ಮೇಳದಲ್ಲಿ ಕೃಷಿ ಮತ್ತು ಕೃಷಿ ಪಂಡಿತ್ ಪ್ರಶಸ್ತಿನೂ ಕೊಡ್ತಾ ಇದ್ದೀವಿ 100 ಜನಕ್ಕೂ ಹೆಚ್ಚು ಜನಕ್ಕೆ. ಮತ್ತು ಮೊನ್ನೆ ಮುಖ್ಯಮಂತ್ರಿಗಳು ಬರ್ತಾರೆ, ಅನೇಕ ವಿಚಾರವನ್ನು ತಿಳಿಸ್ತಾರೆ, ಉಪಮುಖ್ಯಮಂತ್ರಿಗಳು ಬರ್ತಾರೆ, ಕೇಂದ್ರ ಮಂತ್ರಿಗಳು ಬರ್ತಾರೆ. ಸೊ ನಿಮಗೆ ಎಲ್ಲ ಥರದ ಅಂತಾರಾಷ್ಟ್ರ ಮಟ್ಟದ ಸೈನ್ಸಿಸ್ಟ್ಗಳು ಸಹ ಬಂದು ಸಂವಾದ ನಡೆಯುತ್ತೆ. ಸೊ ಇವೆಲ್ಲ ನಿಮಗೆ ಎಲ್ಲ ಥರದ ಮಾಹಿತಿ ಸಿಗುತ್ತೆ. ಯುವಕರಿಗೆ ನನ್ನ ಅನುಭವದ ಪ್ರಕಾರ ರೈತರಿಗೆ ವಿಶೇಷವಾಗಿ ಯುವಕರಿಗೆ ಹೆಚ್ಚು ಉಪಯೋಗ ಆಗುತ್ತೆ. ಅವೆಲ್ಲವೂ ಬಂದು ಈ ಒಂದು ವಾಣಿಜ್ಯ ಮೇಳದಲ್ಲಿ ಅನುಭವವನ್ನು ಪಡ್ಕೊಂಡು ಮುಂದಿನ ದಿವಸ ಸಕ್ಸಸ್ಫುಲ್ ರೈತರಾಗಿ ಉದ್ಯಮಿಯಾಗಿ ಮಾರ್ಪಾಡಾಗಬೇಕು ಅಂತ ನನ್ನ ವಿನಂತಿ. ಸರ್, ಇವಾಗ ಇದನ್ನ ನೋಡ್ತಿರುವಂತ ಎಷ್ಟೋ ಯುವ ರೈತರು ಕೂಡ ಇರ್ತಾರೆ. ಅವರಿಗೆ ನಾನು ರೈತ ಆಗ್ಬೇಕು ಅಥವಾ ಸಕ್ಸಸ್ಫುಲ್ ರೈತ ಆಗ್ಬೇಕು ಅಂತ ಹೇಳಿದ್ರೆ ಒಂದು ಮೆಸೇಜ್? ಅದೇ, ನಾನೀಗ 1 ಎಕರೆನಲ್ಲೂ ಸಹ ಅವರು ಸಮಗ್ರ ಕೃಷಿಯನ್ನ ಅಳವಡಿಸ್ಕೊಂಡ್ರೆ 100ಕ್ಕೆ 100 ನೀವು ಯಾವುದೇ ಕಂಪ್ನಿನಲ್ಲಿ ಹೋಗಿ ಬೆಳಗ್ಗೆ 8ರಿಂದ ರಾತ್ರಿವರೆಗೂ ಕೆಲಸ ಮಾಡಿ ಬರೋದಕ್ಕಿಂತ ಇಲ್ಲಿ ಟೈಮ್ ಬೀಯಿಂಗ್ ಬೆಳಗ್ಗೆ 2 ಗಂಟೆ ಮಧ್ಯಾಹ್ನ 2 ಗಂಟೆ ನೀವು ಹೊಲದಲ್ಲಿ ವ್ಯವಸಾಯ ಮಾಡ್ಕೊಂಡು ಒಬ್ಬ ಉದ್ಯಮಿ ಆಗಲಿಕ್ಕೂ ಅವಕಾಶ ಇದೆ. ಸೊ ಮತ್ತು ನೀವು ಲಾಭದಾಯಕವಾಗಿ ನಿಮ್ಮ ಜೀವನವನ್ನು ನಡೆಸೋಕ್ಕೂ ಅವಕಾಶ ಇದೆ. ಸೊ ನೀವು ಇಲ್ಲಿ ಬಂದು ನೋಡಿದ್ರೆ ಎಲ್ಲ ಮಾಹಿತಿ ತಿಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ 2026 ಫೆಬ್ರವರಿ 6, 7, 8ರಂದು ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರವಾಸಿನಿಯಲ್ಲಿ ಆಯೋಜಿಸುತ್ತಿದೆ. ಇದು ಕರ್ನಾಟಕ ಕೃಷಿ ಇಲಾಖೆ ಪ್ರಕಟಣೆ.